ಸ್ವಾದ ಸರೋವರಕ್ಕೆ ಸ್ವಾಗತ. ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇದು ಹಲಸಿನ ಹಣ್ಣಿನ ಸೀಸನು. ಹಲಸಿನ ಹಣ್ಣು, ಮಾವಿನ ಹಣ್ಣು ಬೇಕಾದಷ್ಟು ಸಿಗುತ್ತೆ. ಸೊ ಈ ಸೀಸನ್ ಒಳಗೆ ನಾವು ಹಲಸಿನ ಹಣ್ಣಿಂದ ಏನೇನು ಮಾಡೋಕ್ಕೆ ಸಾಧ್ಯನೋ ಎಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇವತ್ತು ಹಲಸಿನ ಹಣ್ಣಿನ ಪಾಯಸ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ತೋರಿಸ್ತೀನಿ. ಇದು ಒಂದು 15ರಿಂದ 20 ತೊಳೆಗಳು ತೊಗೊಂಡಿದ್ದೀನಿ. ಹಲಸಿನ ಹಣ್ಣು ಒಳಗಡೆ ಬರೋ ನಾರು ಬೀಜ ಎಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು 2 ಕಪ್ ತೊಗೊಂಡಿದ್ದೀನಿ. 2 ಕಪ್ ಹಲಸಿನ ಹಣ್ಣಿಗೆ 1 ಕಪ್ಪಷ್ಟು ಹೆಸರುಬೇಳೆ, 2 ಕಪ್ಪಷ್ಟು ಬೆಲ್ಲ. ಮೇನ್ ಇದಿಷ್ಟು ಬೇಕು ಪಾಯಸಕ್ಕೆ. ಮತ್ತು ಅದಕ್ಕೆ ಸ್ವಲ್ಪ ರುಬ್ಕೋಬೇಕಾಗತ್ತೆ. ರುಬ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ಬಾದಾಮಿ, 1 ಟೀ ಸ್ಪೂನಷ್ಟು ಗಸಗಸೆ, 2 ಏಲಕ್ಕಿ. ಯಾಕಂದ್ರೆ ಹಲಸಿನ ಹಣ್ಣಿನ ಸುವಾಸನೆ ಪ್ರಾಧಾನ್ಯವಾಗಿರಬೇಕು. ಸುಮ್ಮನೆ ರುಚಿಗೆ ಸ್ವಲ್ಪ ಘಮಕ್ಕೆ 2 ಏಲಕ್ಕಿ ಮತ್ತು 1 ಕಪ್ಪಷ್ಟು ತೆಂಗಿನ ಪೀಸ್ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಫೈನಲಿ ಗೋಡಂಬಿ, ದ್ರಾಕ್ಷಿ, ಒಂದು ಸ್ವಲ್ಪ ತುಪ್ಪ. ಈಗ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಸ್ವಾದ ಸರೋವರ ಚಾನೆಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಪೋರ್ಟ್ನ ನಮಗೆ ತೋರಿಸಿ. ಹಲಸಿನ ಹಣ್ಣು ಪಾಯಸ ಮಾಡೋಕ್ಕೆ ಮೊದಲು 1 ಬಟ್ಲೆ ಏನು ಹೆಸರುಬೇಳೆ ಇಟ್ಕೊಂಡಿದ್ದೀನಲ್ಲ ಅದನ್ನು ಬಾಣಲೆಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಂದು ಬಣ್ಣ ಬರಬೇಕಿದು, ಇದರ ಸುವಾಸನೆ ಬರಬೇಕು. ಚೆನ್ನಾಗಿ ಹುರಿದಿದೆ, ಸ್ವಲ್ಪ ಬಣ್ಣ ಬದಲಾಗಿದೆ, ಸುವಾಸನೆಯೂ ಬರ್ತಾ ಇದೆ. ಈ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಇನ್ನೊಂದು ಬಟ್ಲಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಒಂದು 2-3 ನಿಮಿಷ ಬಟ್ಲಲ್ಲಿ ಇಟ್ಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ತೊಳ್ಕೊತೀನಿ. ಈ ಕಡೆ ಬೆಲ್ಲ ಏನಿತ್ತಲ್ಲ ತೊಗೊಂಡಿದ್ದೀನಲ್ಲ 2 ಬಟ್ಲು, ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕರಗಿಸ್ಕೊಂಡ್ಬಿಡೋಣ. ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಈ ಬೆಲ್ಲನ ಕರಗಿಸ್ಕೊಳ್ಳೋಣ. ಅಷ್ಟರೊಳಗೆ ಆ ಹೆಸರು ಬೇಳೆನೂ ಸ್ವಲ್ಪ ತಣ್ಣಗಾಗತ್ತೆ. ಹುರಿದಿರೋ ಹೆಸರು ಬೇಳೆನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಒಂದು 3-4 ಸಲ ತೊಳ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರಲ್ಲಿಟ್ಟು ಇದು ಹೆಸರು ಬೇಳೆ ಮುಳುಗುವಷ್ಟು ನೀರು ಹಾಕೊಳ್ಳೋಣ. ಜಾಸ್ತಿ ನೀರು ಬೇಡ, ಜಸ್ಟ್ ಅದು ಮುಳುಗುವಷ್ಟು ನೀರು ಹಾಕಿದ್ರೆ ಆಯಿತು. ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು 3ರಿಂದ 4 ಸಲ ಕುಕ್ಕರನ್ನು ಕೂಗಿಸ್ಕೊಂಡ್ಬಿಡೋಣ. ಇವಾಗ ಬಾಣಲೆಗೆ 2 ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಆ ಕಡೆ ಕುಕ್ಕರ್ ಸೆಟ್ ಮಾಡಿದ್ದೀನಿ. ಈ ಕಡೆ ಬಾಕಿ ಹುರಿಯೋ ಕಾರ್ಯಕ್ರಮ ಒಂಚೂರು ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಕರಗಿದ ಮೇಲೆ ತುಪ್ಪ ಕರಗಿದೆ. ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು, ಚಿಕ್ಕ ಬಟ್ಲಷ್ಟು ಅಂದರೆ ಒಂದು 15ರಿಂದ 20 ಬಾದಾಮಿ, ಒಂದು 10ರಿಂದ 12 ಗೋಡಂಬಿ, ಒಂದು ಬಟ್ಲು ತೆಂಗಿನಕಾಯಿ, ಒಂದು ಟೀ ಸ್ಪೂನಷ್ಟು ಗಸಗಸೆ ಮತ್ತು 2 ಏಲಕ್ಕಿ ಬಿಡಿಸ್ಕೊಂಡಿದ್ದೀನಿ. ಗಸಗಸೆ ಚೂರು ಬೆಚ್ಚಗಾಗಬೇಕು. ಬೆಚ್ಚಗಾದ ತಕ್ಷಣ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಈ ಪೂರ್ತಿ ಮಿಶ್ರಣ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಂಡು ಬರೋಣ. ಅಷ್ಟರೊಳಗೆ ಕುಕ್ಕರು ಒಂದು ಸ್ವಲ್ಪ ತಣ್ಣಗಾಗುತ್ತೆ. ಗೋಡಂಬಿ, ಬಾದಾಮಿ ಈ ಮಿಶ್ರಣ ಎಲ್ಲ ಪೂರ್ತಿ ತಣ್ಣಗಾಗಿದೆ. ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ನೈಸ್ ಪೇಸ್ಟ್ ಆಗಿ ರುಬ್ಕೊಂಡ್ಬಿಡೋಣ. ಈಗ ಅದೇ ಪ್ಯಾನ್ ಮತ್ತೆ ತೊಗೋತಾ ಇದ್ದೀನಿ. ತೊಗೊಂಡು ಈ ಬೆಲ್ಲ ಏನು ಕರಗಿಸ್ಕೊಳಕ್ಕೆ ಇಟ್ಕೊಂಡಿದ್ದೆಲ್ಲ ಚೆನ್ನಾಗಿ ಕರಗಿದೆ. ಅದನ್ನು ಈ ಪ್ಯಾನ್ಗೆ ನಾವು ಸ್ವಲ್ಪ ಸೋದಿಸ್ಕೊಂಡ್ಬಿಡೋಣ. ಬೆಲ್ಲದಲ್ಲಿ ಏನಾದರೂ ಕಸ ಗಿಸ ಧೂಳಿತ್ತಂದರೆ ಬಂದುಬಿಡಲಿ ಅಂತ ಹೇಳಿ ಇದಕ್ಕೆ ಸೋದಿಸ್ಕೊಂಡ್ಬಿಡೋಣ. ಈ ಬೆಲ್ಲದ ನೀರಿಗೆ ನಾನೇನು 2 ಕಪ್ಪು ಹಲಸನ್ನು ಇಟ್ಕೊಂಡಿದ್ದೆ, ಚಿಕ್ಕದಾಗಿ ಕಟ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಇವಾಗ ಇದಕ್ಕೆ ಹಾಕೊಂಡ್ಬಿಡೋಣ. ಹಾಕೊಂಡ್ಬಿಟ್ಟು ಇದರಲ್ಲಿ ಒಂದು ಸ್ವಲ್ಪ ಅದು ಕುಕ್ ಆಗಲಿ, ಬೇಯಲಿ ಒಂಚೂರು. 1 ಕಪ್ ಇದು ಇನ್ನೊಂದು ಕಪ್ಪು.
ಸ್ವಲ್ಪ ಇದರಲ್ಲಿ ಬೇಯಿಸೋಣ. ಹೆಸರು ಬೇಳೆನೂ ಬೆಂದಿದೆ, ಮೆತ್ತಗಾಗಿದೆ. ಅದು ಇನ್ನೊಂದು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಮ್ಯಾಶರ್ ತೊಗೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡೋಣ. ಹಲಸಿನ ಹಣ್ಣು ಬೇಕ್ ಹಾಕಿದ್ದೆ, ಬೆಂದಿದೆ. ಇವಾಗ ಆ ಹೆಸರು ಬೇಳೆ ಏನು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ ಇವಾಗ ಇದಕ್ಕೆ. ಇದೊಂದು 2 ಕುದಿ ಬರಲಿ. ಹಲಸಿನ ಹಣ್ಣಿನ ಪಾಯಸ ಸಣ್ಣ ಕುದೀತಾ ಇದೆ. ಇವಾಗ ಜಾರಿಗೆ ಹಾಕೊಂಡು ಏನು ರುಬ್ಕೊಂಡಿದ್ನಲ್ಲ ಅದನ್ನು ಎಲ್ಲ ಇದಕ್ಕೆ ಸೇರಿಸ್ಬಿಡೋಣ. ಜಾರಿಗೂ ಒಂಚೂರು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋಣ. ಇಲ್ಲಿ ಕೆಲವೊಬ್ಬರು, ನಾನು ಹಲಸಿನ ಹಣ್ಣು ಪೀಸ್ ಮಾಡಿ ಹಾಕ್ಕೊಂಡಿದ್ದೆ, ಚಿಕ್ಕ ಪೀಸು. ಕೆಲವೊಬ್ಬರು ರುಬ್ಬಿ ಹಾಕೋತಾರೆ, ಹಾಗೂ ಮಾಡ್ಕೋಬೋದು. ಬಟ್ ನಮಗೆ ಒಂದು ಸ್ವಲ್ಪ ತಿಂತಿರ್ಬೇಕಾದ್ರೆ ಹಲಸಿನ ಹಣ್ಣು ಚೂರು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೆ. ಇದು ಕುದಿಯೋದ್ರೊಳಗೆ ಒಂದು ಚಿಕ್ಕದಾಗಿ ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ. ತುಪ್ಪದಲ್ಲಿ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ 2 ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಹಲಸಿನ ಹಣ್ಣು ಪಾಯಸ ರೆಡಿ ಆಗುತ್ತೆ. ಈಗ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನಾನು. ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ಬಿಡೋಣ. ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಹಲಸಿನ ಹಣ್ಣಿನ ಪಾಯಸ ರೆಡಿ. ನೋಡಿ, ಇವಾಗ ನೀವು ಮಾಡ್ಕೊಳ್ದಿದ್ರೆ ಮತ್ತೆ ನಿಮಗೆ ಹಲಸಿನ ಹಣ್ಣು ಕಾಲ ಹೊಟ್ಟೋಗುತ್ತೆ. ಸೊ ಆ ಸೀಸನ್ ಒಳಗೆ ಏನೇನು ಸಿಗುತ್ತೋ ಅದ್ರ ಮ್ಯಾಕ್ಸಿಮಮ್ ಬೆನಿಫಿಟ್ ತೊಗೊಳ್ಳೋಣ. ಹಲಸಿನ ಹಣ್ಣು ಪಾಯಸ ಮನೇಲಿ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು, ಸ್ವಲ್ಪ ನಿಮಗೆ ಶ್ರಮ ವಹಿಸ್ಬೇಕಾಗತ್ತೆ. ಬಟ್ ಏನ್ರಿ ಅಂತೀರಾ ನೀವು? ಟೇಸ್ಟ್, ತಾಳ್ಮೆ ಇದ್ರೆ ಟೇಸ್ಟ್ ಬರುತ್ತೆ. ತಾಳ್ಮೆ ಇದ್ರೆ ಟೇಸ್ಟ್. ಸ್ವಲ್ಪ ತಾಳ್ಮೆ ಇಟ್ಕೊಂಡು ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಖಂಡಿತ ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳಿಸಿ. ಇಷ್ಟು ಹೇಳಿ ನಾವು ಈ ವಿಡಿಯೋನ ಮುಗಿಸೋಣ ಅಂದ್ಕೊಂಡಿದ್ದೀವಿ. ಸೊ ಮುಂದಿನ ವಿಡಿಯೋ ಸಿಗೋಣ. ಅಷ್ಟವರೆಗೂ ನಮಸ್ಕಾರಗಳು.